ಬೆಂಗಳೂರು ಗ್ರಾಮಾಂತರದಲ್ಲಿ ಕುಕ್ಕರ್ ಹಂಚ್ತಿರೋ ಆರೋಪ. ಏನು ಹೊಸದ ಅದು? ನಮ್ಮ ಕ್ಷೇತ್ರಗಳಲ್ಲಿ ಕುಕ್ಕರ್ ಹಂಚೋದು ಇದೆಲ್ಲ ಜಾಸ್ತಿ ಆಗ್ತಾ ಇದೆ ಅಂತ. ಅಂದರೆ ಎಕ್ಸಸ್ ಪ್ರೊಡಕ್ಷನಲ್ಲಿ ಇರಬೇಕು ಕುಕ್ಕರ್ಗಳು. ಗೆಲ್ತೀವಿ ನಮ್ಮ ಫ್ಯಾಕ್ಟ್ರಿನಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗಿರ್ಬೇಕಪ್ಪ. ಏನು ಮಾಡೋಣ ಅದಕ್ಕೆ? ಇಟ್ಕೊಳಕ್ಕಾಗತ್ತಾ ಮನೆ ಒಳಗಡೆಗೆ? ಇನ್ನು ಕೇಳಿ ಬಂದಿತ್ತು ಈಗ ರಾಮನಗರದ ದ್ಯಾವರಸೇಗೌಡನ ದೊಡ್ಡಿ ಅಲ್ಲಿ 10,000ಕ್ಕೂ ಹೆಚ್ಚು ಸೀರೆನ JDS ಕಾರ್ಯಕರ್ತರು ಪತ್ತೆ ಹಚ್ಚಿ ಸೀಸ್ ಮಾಡಿ ಅದನ್ನೆಲ್ಲ ಒಪ್ಪಿಸಿದಾರಂತೆ. ಮತ್ತು ಅದ್ರದ್ದೇನೋ ನಿಖಿಲ್ ಕುಮಾರಸ್ವಾಮಿ ಅದ್ರದ್ದೇನೋ ವಿಡಿಯೋ ಎಲ್ಲ ರಿಲೀಸ್ ಮಾಡಿದಾರಂತೆ. ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. DCM ಹೇಳ್ತಾರೆ, ಯಾವಾಗಲೂ ಹಬ್ಬ ಹರಿದಿನಕ್ಕೆ ಕುಕ್ಕರ್ ಸೀರೆ ಕೊಟ್ಟಿರ್ತೀವಿ, ಹಳೆ ವಿಡಿಯೋ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ. ಇನ್ಮೇಲೆ ವಿಡಿಯೋ ಡೇಟಲ್ಲಿ ಮಾಡ್ರಪ್ಪ. ನಮ್ಮದು ಲೋಕಲ್ ಶಾಸಕರಿದಲ್ಲ, ಅವ್ರು ರಂಜಾನ್ ಪ್ರಯುಕ್ತ ಹಂಚಿರಬೇಕು, ಅವ್ರ ನೀತಿ ಸಂಹಿತೆ ಗೊತ್ತಾಗಿಲ್ಲ ಅಂತ. ಹಂಗೆ ಅನ್ನೋಕ್ಕಾಗಲ್ಲ. ಅವ್ರು ಹಂಚಿದ್ರೆ ಅದು ರಾಂಗು. ಹಬ್ಬಗಳಿಗೆ ಕೊಡೋದು ನಾನು ನೋಡಿದ್ದೀನಿ ಕ್ಷೇತ್ರಗಳಲ್ಲಿ. ಬಟ್ ರಂಜಾನ್ಗೋಸ್ಕರ ಅವ್ರು ಹಂಚಿಬಿಟ್ರು, ಅವ್ರಿಗೆ ಗೊತ್ತಾಗಿಲ್ಲ ಅಂದರೆ ಅದು ರಾಂಗ್. ಅದು ಗೊತ್ತಾಗಿಲ್ಲ ಅಂತ ಹೇಳಕ್ಕೆ ಬರಲ್ಲ. ಒಬ್ಬ ಶಾಸಕ ನೀತಿ ಸಂಹಿತೆ ಬಂದ ಮೇಲೆ ಮಾಡಿದ್ದಾರೆ, ಅದೆಲ್ಲ ಅವ್ರಿಗೆ ಗೊತ್ತಿರಲೇಬೇಕು. ಮತ್ತು ಹೆಣ್ಮಕ್ಳು ಅಷ್ಟೇ, ಸೀರೆ ಅಕಸ್ಮಾತ್ ಕಂತು ಕೊಟ್ಟರೆ ಒಂದ್ಸರಿ ಫಸ್ಟ್ ನೀರಿಗೆ ಹಾಕಿ ನೋಡಿ ಅದೇನು ದಕ್ಕತ್ತಾ ದಕ್ಕಲ್ವಾ ಅಂತ. ಕ್ವಾಲಿಟಿ. ಯಾಕಂದರೆ ನಮಗಂತೂ ಮಾನ ಮರ್ಯಾದೆ ಇಲ್ಲ, ಸೀರೆ ಇಸ್ಕೊಳ್ಳೋದ್ರಲ್ಲಿ ಇಸ್ಕೊಂಡ್ಬಿಡ್ತೀವಿ. ಯಾಕಂದರೆ ಐ ಡೋಂಟ್ ನೋ, ನನಗಿದು ಅರ್ಥನೇ ಆಗಿಲ್ಲ. ಗಂಡ ತೆಕ್ಕೊಡು ಅಂತಾನೋ ಅಥವಾ ತಂದೆ ತೆಕ್ಕೊಡು ಅಂತಾನೋ ಅಥವಾ ಮಕ್ಕಳ ತಾಯಿಗೆ ತೆಕ್ಕೊಡ್ಬೇಕಾದ್ದು ಸರಿಯಾದ ರೀತಿ. ಯಾವನೋ ಕೊಡ್ತಾರಂತೆ ಸೀರೆ, ಹೆಣ್ಣು ಮಕ್ಕಳು ರೊಚ್ಚಿಗೆದ್ದು ನೀನು ಯಾವ ನನಗೆ ಸೀರೆ ಕೊಡೋಕ್ಕೆ ಅಂತೇಳಿ ಊರ ಮಧ್ಯದಲ್ಲಿ ಕಟ್ಟೆ ಮೇಲೆ ಹಾಕ್ಬಿಟ್ಟು ಬೆಂಕಿ ಹಾಕ್ಬೇಕು ಅದಕ್ಕೆ ಹೆಣ್ಮಕ್ಳು. ಅದು ಯಾಕೆ ಒಂದು ಅದು ನೀರಿಗೆ ಹಾಕಿ ನೋಡಿ ಒಂದ್ಸರಿ ನಿಂತ್ಕೊಳ್ಳತ್ತೋ, 1 ಕಾಲು ಮೊಳಕ್ಕೆ ಅರ್ಧ ಮೊಳಕ್ಕೆ ಅಟ್ಲೀಸ್ಟು ಬಂಡವಾಳ ಗೊತ್ತಾಗ. ಇನ್ನು ನಾನೇ ಸಾಕಿದ ಗಿಣಿ ನನ್ನನ್ನು ಹದ್ದಾಗಿ ಕುಕ್ಕಿದೆ ಅಂತ ಕುಮಾರಸ್ವಾಮಿ ಹೇಳಿದಕ್ಕೆ ಬಾಲಕೃಷ್ಣ ರಾಜಕೀಯಕ್ಕೆ ಬರೋಕ್ಕೆ ಮೊದಲೇ ನಾನು MLA ಆಗಿದ್ದೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಆಲ್ ರೈಟ್. ಈ ಮಧ್ಯೆ ಮಂಜುನಾಥ್ ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿ ಇವತ್ತು BJP ಆಫೀಸ್ಗೆ ಹೋಗಿದ್ರಂತೆ. ಹೊರ್ತು ಮೆಟೀರಿಯಲ್ ಜಪ್ತ ಆಗಿರ್ತಕ್ಕಂಥದ್ದು ನಿನ್ನೆ ರಾತ್ರಿ. ಇದು ಎಲ್ಲಿಂದ ಬಂತು? ಇದನ್ನ ಖರೀದಿ ಮಾಡಿರ್ತಕ್ಕಂಥದ್ದು NM ಗ್ರನೈಟ್ಸ್ ಅಂತಕ್ಕಂಥ ಒಂದು ಕಂಪನಿ. NM ಗ್ರನೈಟ್ಸ್ ನ ಬಹುಮುಖ್ಯ ಮಾಲೀಕರು ನಮ್ಮ ರಾಮನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು. ಇವರು ಖರೀದಿ ಮಾಡಿರ್ತಕ್ಕಂಥದ್ದು ಇವರ ಕಂಪನಿ ಮೂಲಕ. ಯಾವ ರೀತಿ ಪಾರದರ್ಶಕತೆಯಿಂದ ಚುನಾವಣೆಗಳು ನಡೀಬೇಕು ರಾಜ್ಯದಲ್ಲಿ, ಇವತ್ತು ನಡೀತಾ ಇಲ್ಲ. ಈ ಚುನಾವಣೆ ಬರೋದು ಹೋಗೋದು ಸಹಜ, ಒಂದು ಆರೋಗ್ಯಕರ ಸ್ಪರ್ಧೆ ಆಗಬೇಕು. ಈ ಪ್ರಜಾತಂತ್ರ ವ್ಯವಸ್ಥೆಗೆ ಅದರ ನಿಜವಾದ ಒಂದು ಅರ್ಥ ಇರಬೇಕು. ನಾವು ಹಬ್ಬಗಳು ಮಾಡ್ತಾ ಇರ್ತೀವಿ, ಬೇರೆ ಬೇರೆ ಕಾರ್ಯಕ್ರಮ, ಮದುವೆ ಮುಂಜಿಗಳಿಗೆಲ್ಲ ಹಿಂದೆ ಎಲ್ಲ ಬೇಕಾದಷ್ಟೆಲ್ಲ ಮಾಡಿದೀವಿ. ನಾವೇನು ಸಹಾಯ ಜನರಿಗೆ ಎಲ್ಲ ಬೇಕಾದಷ್ಟು ಮಾಡಿದ್ವಿ. ಹಳೆ ಫೋಟೋಗಳು ಇಟ್ಕೊಂಡು ಕೊಡ್ತಾ ಇರ್ಬೋದು ಅಷ್ಟೇ. ನನ್ನ ಮಗಳು ಮದುವೆ ಮಾಡಿದೆ, ಎಲ್ಲರಿಗೂ ನಾನು ಸೀರೆ ಬಟ್ಟೆ ಕೊಟ್ಟೆಪ್ಪ. ರಂಜಾನ್ಗೆ ಮೊದಲಿಂದನೂ ಅಲ್ಲಿ ಮುಸ್ಲಿಮನ್ ಬಾಂಧವರಿಗೆ ಸ್ವಲ್ಪ ಬಟ್ಟೆ ಗಿಟ್ಟೆ ಕೊಡಿಸೋದು ಆ ಲೋಕಲ್ MLA ಮೊದಲು ಒಂದು ಪದ್ಧತಿ ಇಟ್ಕೊಂಡು ಬಂದಿದ್ರು. ಈಗ ಎಲೆಕ್ಷನ್ ಅವಗಿಂದ ಗೊತ್ತಿಲ್ಲ, ಎಲೆಕ್ಷನ್ ಕೂಡ ಬಂತು ಅಂತ. ಅವ್ರ ಚುನಾವಣೆ ಬರೋದಕ್ಕಿಂತ ಮುಂಚೆನೇ ನಾನು BJPಯಿಂದ MLA ಆಗಿದ್ದೆ. ಅವ್ರು ಮುಖ್ಯಮಂತ್ರಿ ಆದ ತಕ್ಷಣ ಬಾರ ಇಲ್ಲಿ BDA ಚೇರ್ಮನ್ ಮಾಡ್ತೀನಿ ಇನ್ನ ಅಂತ ಅಂದರು. BDA ಚೇರ್ಮನ್ ಮಾಡಿಲ್ಲ, ಆಮೇಲೆ ಮಂತ್ರಿ ಮಾಡಿದ್ರು. ಪಾಪ ಅವರೇ ನಾನು ಸಾಕಿದ್ದು. ಆಯಿತು, ಅದೇನೋ ಮಾಡ್ಕೊಳ್ಳಿ. ಬಟ್ ಈ ಸೀರೆ ವ್ಯವಹಾರಕ್ಕೆ ಒಂದು ಸ್ವಲ್ಪ ಹೆಣ್ಣು ಮಕ್ಕಳು ನೀವು ರೊಚ್ಚಿಗೆ ಹೇಳ್ಬೇಕಪ್ಪ. ಇಲ್ದಿರ ಮರ್ಯಾದೆ ಇಲ್ಲ. ಈಗ ಅವ್ರು ಹೇಳ್ದಂಗೆ DK ಶಿವಕುಮಾರ್ ಮಗಳ ಮದುವೆನಲ್ಲಿದ್ದು ಅದು ಬೇರೆ. ಇದೇನಿದು ಚುನಾವಣೆ ಟೈಮಲ್ಲಿ ಹೋಗ್ಬಿಟ್ಟು ಸೀರೆ ಇಸ್ಕತ್ತೀನಿ ಅದು ಇಸ್ಕತ್ತೀನಿ ಅಂತ. ಗಂಡಸರು ಹೆಂಗಸರು ಇಬ್ಬರು ಮನೇಲಿ ಕುತ್ಕೊಂಡು ಮಾತಾಡಿ ಒಂದು ತೀರ್ಮಾನಕ್ಕೆ ಬನ್ನಿ. ಇಬ್ಬರು ಸೇರಿಬಿಟ್ಟು ಬೇರೆ ಹೆಂಗಸರು ಕರ್ಕೊಂಬಂದು ಊರ ಮಧ್ಯ ಕಟ್ಟೆಗೆ ಇಟ್ಬಿಟ್ಟು ಬೆಂಕಿ ಹಾಕೋಣ ಅಂತ. ಅದು ಬಿಟ್ಬಿಟ್ಟು ಅದಕ್ಕೆ ಹೋಗ್ತೀವಿ. ಅದು ನೀರಿಗೆ ಹಾಕಿ ನೋಡಿ, 1 ಕಾಲಡಿ ನಿಂತ್ಕೊಳ್ಳಲ್ಲ, ನೆಟ್ಟಿಗೆ ಬ್ಲೌಸ್ ಹೊಲ್ಸಕ್ಕೂ ಆಗಲ್ಲ. ಆಮೇಲೆ